ಫ್ರೆಂಡ್ಸ್, ಶ್ರೀ ಗುತ್ತಮ್ಮ ಬರ್ಡ್ಸ್ಗೆ ಸ್ವಾಗತ. ನಾನಿವತ್ತು ಬ್ರೀಡಿಂಗ್ ಪ್ರೋಗ್ರೆಸ್ ತೋರಿಸ್ಬೇಕಂತಿದ್ದೀನಿ. ಸುಮಾರು ದಿನ ಆಗಿತ್ತು ತೋರಿಸ್ಬೇಕಂತೇಳಿ. ಈಗ ಆಲ್ರೆಡಿ ಸುಮಾರು ಬಾಕ್ಸ್ ಎಲ್ಲ ತೆಗ್ದಿದ್ದೀನಿ, ಫುಲ್ ಇಲ್ಲ, ಒಂದು ಸ್ವಲ್ಪ ತೋರಿಸ್ತೀನಿ. ಅದರಲ್ಲಿ ಇರೋದ್ರಲ್ಲಿ ಸ್ವಲ್ಪ ತೋರಿಸೋಣ ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೊಂದು ಪೇರು ಚೆನ್ನಾಗಿ ಬರೀ ಬಂದಿದ್ದಾವೆ, ಸಾಕು ಫ್ರೆಂಡ್ಸ್. ಇವನೇ ಕ್ಲೀನಾಗಿ ನೋಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ತುಂಬ ಇದು ಪೂರ್ತಿ ಪೇರು ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಇಷ್ಟು ದಿನ ಆದರೂ ಫುಲ್ ವಿಡಿಯೋ ಮಾಡಿರಲ್ಲ, ಇವತ್ತು ಮಾಡಬೇಕಂತ ಮಾಡಿದ್ದೀನಿ. ಪೂರ್ತಿ ತೋರಿಸ್ತೀನಿ. ಫಸ್ಟ್ ಒಂದು ಪೇರ್ ತಂದಿದ್ದೆ, ಇವೇ ಎರಡು ಪೇರ್ ಇದೇ ಒಂದು ಪೇರ್ ತಂದಿದ್ದು ನಾನು ಫಸ್ಟ್. ಇದೊಂದು ಪೇರಲ್ಲಿ ಇಷ್ಟಕ್ಕೊಂದು ಮಾಡಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿದೆ. ಅದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ ಅಂತಾರೆ, ಏನೂ ಆಗಲ್ಲ ಫ್ರೆಂಡ್ಸ್. ಸುಮ್ಮನೆ ಕೂರೋಕ್ಕಿಂತ ಏನಾದರೂ ಮಾಡಬೇಕು. ನಾನು ಬೇರೆ ಕೆಲಸ ಮಾಡ್ತೀನಿ ಡೈಲಿ. ಬೇರೆ ಕೆಲಸ ಮಾಡಿದ್ರು ಸಂಜೆ ಬಂದೆ 1 ಗಂಟೆ ನೋಡ್ಕೊತೀನಿ. ನಾನು ಜಾಸ್ತಿ ಹೊತ್ತಿರೋನೆ ನಾನು ಬರ್ಡಲ್ಲಿ ಗೂಡೊಳಗೆ 1 ಗಂಟೆ ಹೊತ್ತೇನೋ ಇರ್ತೀನಿ ಅಷ್ಟೇ. ಅದು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಇಲ್ಲಿ ತನಕ ಚೆನ್ನಾಗಿದ್ದಾವೆ. ಇನ್ನು ಮುಂದಕ್ಕೇನೋ ಗೊತ್ತಿಲ್ಲ, ಇನ್ನೂ ದೊಡ್ಡದಾಗಿ ಮಾಡ್ಬೇಕಂತ ಇದ್ದೀನಿ. ಎಲ್ಲರದ್ದು ಸಪೋರ್ಟ್ ಸ್ವಲ್ಪ ಕಮ್ಮಿ ಇದೆ. ಸಪೋರ್ಟ್ ಸಿಕ್ಕಿದ್ರೆ ಮುಂದಕ್ಕೆ ಭಾರಿ ಪ್ರಯತ್ನ ಪಡಬೇಕು. ಆದಷ್ಟು ಪಟ್ಟಿದ್ದೀನಿ ಈಗನೇ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ಇನ್ನೂ 3 ಮೊಟ್ಟೆ ಇದ್ದಾವೆ ಹೆಚ್ಚಾಗಲಿಕ್ಕೆ. ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಅಷ್ಟೇ ಬರ್ಡ್ಸ್ ಸಾಕ್ತವ್ರು, ಫುಡ್ಡು ನೀರು ಒಂದು ಡೈಲಿ ಕರೆಕ್ಟಾಗಿ ಚೇಂಜ್ ಮಾಡಿ ಫ್ರೆಂಡ್ಸ್. ನೀರೊಂದು ಡೈಲಿ ಚೇಂಜ್ ಮಾಡಿ. ಫುಡ್ಡಾರು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟರೆ ಇರುತ್ತೆ, ನೀರೊಂದು ಡೈಲಿ ಚೇಂಜ್ ಆಗಬೇಕು. ಆಗಲೇ ಮತ್ತು ಬರ್ಡು ಬಾಕ್ಸು ಅಷ್ಟೇ. ಎಲ್ಲ ಸುಮಾರು ಜನ ನೋಡಿದ್ದೀನಿ, ಒಂದು ಬಾಕ್ಸ್ ಹಾಕಿದ್ರೆ ಒಂದು 2 ಬ್ರೀಡು 3 ಬ್ರೀಡ್ ತೆಗಿಯೋ ತನಕ ಬಾಕ್ಸ್ ಕ್ಲೀನ್ ಮಾಡಲ್ಲ. ನಾನು ಹಂಗಲ್ಲ ಫ್ರೆಂಡ್ಸ್. ಒಂದು ಬಾಕ್ಸ್ ಒಂದು ಕ್ಲಚ್ ಬ್ರೀಡ್ ಬಂತು ಅಂದರೆ ಅದು ಇನ್ನೊಂದು ಕ್ಲೀನಾಗಿ ಮತ್ತೆ ಬ್ರೀಡಿಂಗ್ ಬಾಕ್ಸ್ ಇಡೋದು ನಾನು. ಸುಮಾರು ಜನ ಇಡಲ್ಲ, ಹಂಗೆ ಇರುತ್ತೆ. ನಾನು ಹಾಗೆ ಮಾಡಲ್ಲ ಫ್ರೆಂಡ್ಸ್. ತುಂಬ ಕೇರ್ ಮಾಡ್ತಾಯಿದ್ದೀನಿ, ತುಂಬ ಕೇರ್ ಮಾಡಿದ್ದೀನಿ. ಸುಮಾರು ಜನ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಚೆನ್ನಾಗಿ ಮಾಡಿದೆಯಾ ಹಾಗೆ ಹೀಗೆ ಅಂತಿದ್ದಾರೆ. ಹಾಗೆ ಮುಂದಕ್ಕೆ ಭಾರಿ ಎಲ್ಲ ಮಾಡಬೇಕಂತ ಇದ್ದೀನಿ. ಈಗ ಬರೀ ಲವ್ ಬರ್ಡ್ಸ್ ಮಾತ್ರ ಸಾಕಿದ್ದೀನಿ ಫ್ರೆಂಡ್ಸ್. ಮುಂದಕ್ಕೆ ಭಾರಿ ಎಲ್ಲ ಮಾಡಬೇಕಂತಿದ್ದೀನಿ. ನೋಡಿ, ನಿಮ್ಮ ಸಪೋರ್ಟ್ ಎಲ್ಲ ಸಿಕ್ಕರೆ ಗ್ಯಾರಂಟಿ ಮಾಡ್ತೀನಿ. ಕಣ್ಣೂರು ತರಬೇಕಂತ ಇದ್ದೀನಿ. ಕಣ್ಣೂರು ತರೋಕ್ಕೆ ತುಂಬ ಖರ್ಚಾಗುತ್ತೆ. ಖರ್ಚು ಒಂದು ಸರಿಯಾದರೆ ಮಾಡ್ತೀನಿ ಫ್ರೆಂಡ್ಸ್. ಕಣ್ಣೂರು ತಂದು ಹ್ಯಾಂಡ್ ಟೈಂಬು ರೆಡಿ ಮಾಡ್ತೀನಿ. ಲವ್ ಬರ್ಡ್ಸ್ ಮಾತ್ರ ಇದ್ದಾವೆ. ಲವ್ ಬರ್ಡ್ಸಿಂದ ಎಲ್ಲರೂ ಹೇಳ್ತಾರೆ ಸ್ಟಾರ್ಟಿಂಗ್ ಲವ್ ಬರ್ಡ್ಸ್ ಹಾಕಿ ಅಂತ. ಅದಕ್ಕಾಗಿ ಸ್ಟಾರ್ಟಿಂಗಲ್ಲಿ ಲವ್ ಬರ್ಡ್ಸೇ ಸಾಕಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ಲವ್ ಬರ್ಡ್ಸ್ ಹಾಕಿ ಇಲ್ಲಿ ತನಕ ಬಂದಿದ್ದೀನಿ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಏನಾದರೂ ನಡೆಸ್ಕೋಬೇಕಂತ ಭಾರಿ ಧೈರ್ಯದಲ್ಲಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಮಾಡ್ತೀನಿ ಒಟ್ಟಿನಲ್ಲಿ. ಹಾಗೆ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ಸರ್, ಇನ್ಸ್ಟಾಗ್ರಾಮಲ್ಲೂ ಇದೆ. ಶ್ರೀ ಗುತ್ತಮ್ಮ ಬರ್ಡ್ಸ್ ಅಂತ ಹೊಡೆದ್ರೆ ಬರುತ್ತೆ ಫ್ರೆಂಡ್ಸ್. ಎಲ್ಲದು ಡೈಲಿ ಶಾರ್ಟ್ ವಿಡಿಯೋ ಹಾಕ್ತಾನೆ ಇರ್ತೀನಿ, ಡೈಲಿ ಲಾಗ್ ನೋಡಿ. ಹಾಗೆ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ್. ಎಲ್ಲ ಮಾಡಿ ಸಾಕಾಗೋಗಿದೆ. ಡೈಲಿ ಬೇರೆ ಯಾವ ಗಿಂಚನ್ನು ತಗೊಂಡು ಬಂದು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದರೂ ಒಂದು ಕೆಲಸ ಇದ್ದರೆ ಕರೆಕ್ಟ್ ಆಗುತ್ತೆ. ನಾನು ಸಂಜೆ ಬಂದು ಡ್ಯೂಟಿ ಮುಗಿಸ್ ಬರೋದು 6 ಗಂಟೆ ಆಗುತ್ತೆ. 6 ಗಂಟೆ ಮೇಲೆ ಇದನ್ನೆಲ್ಲ ನೋಡ್ಕೊತೀನಿ. ಇನ್ನು 8ರಿಂದ 9 ಗಂಟೆ ತನಕ ಇದ್ರ ಕೆಲಸ. ಆಮೇಲೆ ಫುಲ್ ಫ್ರೆಶಪ್ ಆಗಿ ಮನೆಗೆ ಬಿಟ್ಟೆ ಜೋಜಿ ಮುಗೀತು ಕತೆ. ಇನ್ನು ನಾಳೆ ಬೆಳಿಗ್ಗೆನೇ ಬರೋದು. ಅಲ್ಲಿ ತನಕ ಗೂಡು ಬಾಗಿಲು ಹಾಕ್ತೆ ಅಂದರೆ ಅಲ್ಲಿ ತನಕ ಏನೂ ಇರೋಲ್ಲ. ಬೆಳಿಗ್ಗೆ ಬಂದು ಮತ್ತೊಂದು ರೌಂಡ್ ಎಲ್ಲ ನೋಡಿ ಕ್ಲೀನಾಗೆಲ್ಲ ಗುಡಿಸಿ, ಯಾವ ಫುಡ್ ಯಾವ ಕಮ್ಮಿ ಆಗಿದೆ ನೋಡಿ ಅವಕ್ಕೆಲ್ಲ ಫುಡ್ ಹಾಕಿ, ಮತ್ತು ನೀರು ಒಂದೊಂದು ಬಾಕ್ಸ್ ಚಲ್ಕೊಂಡಿರ್ತಾವೆ, ಚಂದಿದ್ನು ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹಾಕಿ ಹೋಗ್ತೀನಿ ಫ್ರೆಂಡ್ಸ್. ಅಷ್ಟೇ. ಆದರೂ ಒಂಥರ ಖುಷಿ ಫ್ರೆಂಡ್ಸ್. ಏನೋ ಸಾಕೋದ್ರಲ್ಲಿ ಇರೋದು. ಮನುಷ್ಯರಿಗೆ ನೀವೆಷ್ಟೇ ಅನ್ನ ಹಾಕೋದು ಆಮೇಲೆ ಏನೋ ಹೇಳ್ತಾರೆ ಅಂತಲ್ಲ, ಹಂಗಾಗುತ್ತೆ. ಇವಕ್ಕೆ ಹಂಗಲ್ಲ. ನೀವು ಎಷ್ಟು ಮೂಕ ಪ್ರಾಣಿನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅಷ್ಟೇ ಒಳ್ಳೇದಾಗುತ್ತೆ ಅಂತಾರೆ. ನನಗೆ ಪರವಾಗಿಲ್ಲ, ಅದನ್ನು ತಂದಂಗಿಂದ ಭಾರಿ ಒಳ್ಳೇದಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ತುಂಬ ಎಲ್ಲ ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಯಾವೂ ಇಲ್ಲ ಈಗ. ಅಷ್ಟಕ್ಕಷ್ಟೇ. ಏನೇ ಪಾಪ ಕರ್ಮ ಮಾಡಿದರೂ ಅದೇನೋ ಅಂತಾರಲ್ಲ, ಮೂಕ ಪ್ರಾಣಿಗಳಿಗೆ ಅನ್ನ ಹಾಕಿದ್ರೆ ಅದೆಲ್ಲ ಬಗೆಹರಿಯುತ್ತೆ ಅಂತದಲ್ಲ,
ಆ ಬಗ್ಗೆ ಹರಿತೈತೆ ಅಂತ ಕಾಣಿಸ್ತದೆ. ಏನೋ ಮುಂದಕ್ಕೆ ಇನ್ನೊಂದು ಸುಮಾರೆಲ್ಲ ಮಾಡಬೇಕಂತ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಎಲ್ಲರೂ ಫ್ರೆಂಡ್ಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಬೆಲ್ ಮಾತ್ರ ಹೊಡೆಯೋದು ಮರಿಬೇಡಿ ಫ್ರೆಂಡ್ಸ್, ಕ್ಲೀನಾಗಿ ಹೊಡೀರಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.